ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ನಾನು ಚೆನ್ನಾಗಿದ್ದೀನಿ. ಸೊ ತುಂಬ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಯಾಕಂದರೆ ನನಗೆ ಹುಷಾರಿರಲಿಲ್ಲ. ಹಂಗಾಗ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ, ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ ಆಗಿಲ್ಲ. ಹಂಗಾಗ್ಬಿಟ್ಟು ಲೇಟ್ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಇವಾಗ 600 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇದೇ ರೀತಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ನಾವಿವಾಗ ಕಟೀಲು ಬಿಟ್ಟಿದ್ದೀವಿ. ಸೊ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ನಾವು ಬೀಚಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಕಟೀಲಿಂದ ಬೀಚಿಗೆ 1 ಅವರ್ ಜರ್ನಿ. ಸೊ ಹಂಗಾಗ್ಬಿಟ್ಟು ಬೀಚಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸೊ ಫುಲ್ಲು ವಿಡಿಯೋ ನೋಡಿ, ನೋಡಿಬಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಇವಾಗ ಬನ್ನಿ. ಇವಾಗ ನೆಕ್ಸ್ಟ್ ನಾವಿಲ್ಲಿ ಬೀಚ್ ಹತ್ರ ರೀಚ್ ಆಗಿದ್ದೀವಿ ನೋಡಿ. ಸೊ ಈ ಕಡೆ ಎಲ್ಲ ಗಾಡಿ ಪಾರ್ಕಿಂಗ್ ಇದೆ. ಸೊ ನಮ್ಮ ಮನೆಯವರು ಪಾರ್ಕಿಂಗ್ ಎಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ. ಸೊ ಫೈನಲಿ ನಾವಿಲ್ಲಿ ಬೀಚ್ ಹತ್ರ ಬಂದಿದ್ದೀವಿ ಇವಾಗ. ಸೊ ಇಲ್ಲೆಲ್ಲ ಪಾರ್ಕಿಂಗ್ ಇರಲಿಲ್ಲ ಆ ಕಡೆ ಎಲ್ಲ. ಸೊ ಇಲ್ಲಿ ಸ್ವಲ್ಪ ಸೈಡಲ್ಲಿ ಸ್ವಲ್ಪನೇ ಜಾಗ ಇತ್ತು. ಸೊ ಅಲ್ಲಿ ಬಂದುಬಿಟ್ಟು ಪಾರ್ಕ್ ಮಾಡ್ತಾ ಇದ್ದಾರೆ. ಫುಲ್ ಅಮೌಂಟ್ ವస్తుంది. ನನ್ನ మగలిగంటూ ಖುಷಿ ಆಗಿದೆ. ಅವಳಿಗಂತೂ ಜಾಸ್ತಿ వచ్చింది. దాంట్లో ఆ అమౌంట్ ని మైనస్ చేయండి. ಬೀಚ್ ಇವಾಗ ಬಂದ್ಬಿಟ್ಟು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಬೀಚಿಗೆ ಬಂದಿದ್ದೀವಿ. ಫುಲ್ ಎಂಜಾಯ್ ಮಾಡ್ತೀವಿ. ಬಾಯ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ಮಗಳಿಗಂತೂ ಫುಲ್ಲು ಖುಷಿ ಅಂದರೆ ಖುಷಿ ಆಗಿಬಿಟ್ಟಿದೆ ಅವಳಿಗೆ. ಸೊ ಮೇನ್ ಇದ್ದಿದ್ದೆ ಅವಳಿಗೆ ನೀರಲ್ಲಿ ಆಟಾಡೋದು. ಸೊ ಹಂಗಾಗ್ಬಿಟ್ಟು ಇವಳು ಫುಲ್ ಖುಷಿಯಾಗಿದೆ. ಸೊ ಫೈನಲಿ ನಾವು ಇವಾಗ ಯಾವ ಬೀಚಿಗೆ ಬಂದಿರೋದು ಅಂದರೆ ಪಣಂಬೂರು ಬೀಚಿಗೆ ಬಂದಿರೋದು. ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ಇದು ತಣ್ಣೀರ್ಬಾವಿ ಬೀಚಿಗೆ ಬಂದಿದ್ವಿ. ಸೊ ಅಲ್ಲಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ಈ ಥರ ಎಲ್ಲ ಇಲ್ಲ, ಅಂಗಡಿ ಎಲ್ಲ ಏನೂ ಇರಲಿಲ್ಲ ಅಲ್ಲಿ. ಸೊ ಸಿಟಿಯಿಂದ ಸ್ವಲ್ಪ ದೂರನೇ ಇದೆ ಅದು. ಸೊ ಇದು ನಿಯರ್ ಬೈ ಬರುತ್ತೆ, ಸಿಟಿ ನಿಯರ್ ಬೈ ಬರುತ್ತೆ ಇದು. ಸೊ ಹಂಗಾಗ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದು. ಚೆನ್ನಾಗಿದೆ ಇಲ್ಲಿನೂ. ಸೊ ಅಂಗಡಿ ಎಲ್ಲ ಇದೆ, ಎಲ್ಲನೂ ಸಿಗುತ್ತೆ ಇಲ್ಲೆಲ್ಲ. ಸೊ ತಣ್ಣೀರ್ಬಾವಿ ಬೀಚಲ್ಲಿ ಅಲ್ಲಿ ಏನು ಸಿಗಲ್ಲ ಅಲ್ಲಿ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೋಟಲ್ಲಿ ಹೋಗಬೇಕು. ಅಲ್ಲಿ ತುಂಬಾ ಲಾಂಗ್ ಆಗುತ್ತೆ ಅದು. ಸೊ ಇದು ನಿಯರ್ ಬೈ ಇರೋದ್ರಿಂದ ನಾವು ಇಲ್ಲಿಗೆ ಬಂದಿದ್ದು. ನೀವು ನೋಡ್ತಾ ಇದ್ದೀರಲ್ಲ. ಸೊ ನಾವು ಬಂದಿರೋದು ಸಂಡೇ. ಸೊ ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ಸೊ ಬನ್ನಿ ಹಂಗೆ ನೋಡೋಣ ನಾವೇನೇನು ಮಾಡ್ತೀವಿ ಏನಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಎಲ್ಲನೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ದೊಡ್ಡದಾಗಿ ಚೆನ್ನಾಗಿದೆ ಇಲ್ಲೆಲ್ಲ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಬಟ್ ಬೀಚ್ ಮಾತ್ರ ಅಲ್ಲ, ಈ ಕಡೆ ಸೈಡಲ್ಲೆಲ್ಲ ತುಂಬಾ ಮಕ್ಕಳಿಗೆಲ್ಲ ಆಟಾಡೋ ಗೇಮ್ಸ್ ಎಲ್ಲನೂ ಇದೆ. ಸೊ ದೊಡ್ಡವ್ರಿಗೂ ಆಟಾಡೋದಿದೆ ಗೇಮಿಂಗ್ಸ್ ಎಲ್ಲ. ನೋಡಿ, ನೋಡ್ತಾ ಇದ್ದೀರಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ನಾವು ಬರೋಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು ಇವಾಗ 11:30 12 o'clock ಆಗಿರಬೇಕು. ಸೊ ನಾನು ಟೈಮ್ ನೋಡಿಲ್ಲ. ನೋಡಿ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಬಟ್ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್. ಬೇಸಿಗೆ ಟೈಮಲ್ಲಿ ಹೋದರೆ ಇದು ಒಂದು ಕಷ್ಟನೇ. ಸೊ ಮಳೆ ಟೈಮಲ್ಲಿ ಬಂದ್ರೂ ಮಳೆ ಯಾವಾಗ ನೋಡಿದ್ರೂ ಮಳೆ ಬರ್ತಾ ಇರುತ್ತೆ. ಸೊ ಅವಾಗ್ಲೂ ಜಾಸ್ತಿ ಪ್ಲೇಸ್ ಎಲ್ಲ ನೋಡೋಕ್ಕಾಗಲ್ಲ. ಸೊ ಬೇಸಿಗೆಲ್ಲಿ ಬಂದರೆ ಬಿಸಿಲಿರುತ್ತೆ. ಸೊ ಬಟ್ ಪ್ಲೇಸ್ ಎಲ್ಲ ನೋಡ್ಬೋದು. ನೋಡಿ ಫೈನಲಿ ನಾವು ಇವಾಗ ಬೀಚಿಗೆ ಬಂದಿದ್ದೀವಿ. ಸೊ ನನಗೂ ಇಷ್ಟನೇ ನೀರು ಅಂದರೆ. ಸೊ ಫೈನಲಿ ಇಲ್ಲೇ ಬೀಚಲ್ಲಿ ಸ್ವಲ್ಪ ತುಂಬ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಒಂದು ಕಡೆಯಲ್ಲಿ ನೀರಲ್ಲಿ ನಾವು ಆಟಾಡ್ತಾ ಇದ್ವಿ, ಮಕ್ಕಳು ಆಟಾಡ್ತಾ ಇದ್ರು. ಬೀಚಲ್ಲಿ ಫುಲ್ ಅಲೆ ಎಲ್ಲ ನೋಡೋದಕ್ಕೂ ತುಂಬಾ ಖುಷಿ ಆಗುತ್ತೆ. ಸೊ ಯಾರಿಗೆ ತಾನೇ ಇಷ್ಟ ಇಲ್ಲ ನೀರಂದರೆ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅದೇ ರೀತಿ ನಮಗೂ ತುಂಬಾ ಇಷ್ಟ ನೀರು ಅಂದರೆ. ಸೊ ನೀರಲ್ಲೆಲ್ಲ ಆಟಾಡೋದು ಅಂದರೆ ತುಂಬಾ ಖುಷಿ ಆಗುತ್ತೆ.
ಸೊ ನಮಗಿಂತ ಮಕ್ಕಳಿಗೆ ಜಾಸ್ತಿ ಇಷ್ಟ ನೀರಂದರೆ. ನೋಡಿ ಅಪ್ಪ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇಲ್ಲಿ. ಸೊ ನನ್ನ ಮಗಳು ಮುಂಚೆನೇ ಬೀಚಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವಳು ಮುಂಚೆನೇ ಎಲ್ಲ ಆಟ ಸಾಮಾನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದು. ಫೈನಲಿ ಇವಾಗ ಆಟ ಸಾಮಾನೆಲ್ಲ ತೊಗೊಬಂದ್ಬಿಟ್ಟು ಬೀಚಲ್ಲೇ ಆಟ ಆಡ್ತಾ ಇದ್ದಾಳೆ. ಫುಲ್ಲಾಗಿ ಎಲ್ಲ ಮರಳೆಲ್ಲ ಹಾಕ್ಕೊಂಡು ಅದರಲ್ಲೆಲ್ಲ ಗುಬ್ಬಚ್ಚಿ ಥರ ಏನೇನೋ ಮಾಡ್ತಾ ಇದ್ದಾಳೆ ಅವಳು. ಬಟ್ ಅದು ಇರ್ತಾ ಇಲ್ಲ. ಸೊ ಅಲೆ ಬಂದುಬಿಟ್ಟು ಅದೆಲ್ಲ ಮತ್ತೆ ಕೊಚ್ಕೊಂಡು ಹೋಗ್ತಾ ಇದೆ. ನನ್ನ ಮಗನೂ ನೋಡಿ ಎಷ್ಟು ಖುಷಿಯಾಗಿ ಆಟಾಡ್ತಾ ಇದ್ದಾನೆ. ಅವನಿಗೂ ಇಷ್ಟ ನೀರು ಅಂದರೆ. ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ. ಸೊ ಅವ್ರು ಖುಷಿಯಾಗಿದ್ದರೆ ನಮಗೂ ತುಂಬಾ ಖುಷಿ ಆಗುತ್ತೆ. ಸೊ ಬೀಚಲ್ಲಿ ಅಲೆ ಬರೋದು ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನನ್ನ ಮಗಳಿಗಂತೂ ತುಂಬಾ ಭಯ ಅವಳಿಗೆ. ಸೊ ಫಸ್ಟ್ ಟೈಮ್ ಬಂದಾಗ ಅವಳಿಗೇನು ಭಯ ಇರಲಿಲ್ಲ ಹೋದ ವರ್ಷ ಬಂದಾಗ. ಸೊ ಈ ಸಲ ಯಾಕೋ ಗೊತ್ತಿಲ್ಲ ಅವಳಿಗೆ ತುಂಬಾ ಭಯ ಆಯಿತು ನೀರಲ್ಲಿ ಆಟ ಆಡೋದಕ್ಕೆಲ್ಲ. ಸೊ ಸೆಂಟ್ರಲ್ಲೆಲ್ಲ ಹೋಗ್ತಾನೆ ಇರಲಿಲ್ಲ ಅವಳು ನೀರಲ್ಲಿ. ದೊಡ್ಡದಾಗ ಅಲೆ ಬಂದರೆ ಸಾಕು ಅವಳು ಎದ್ಬಿಟ್ಟು ಓಡೋಗೋಳು. ಸೊ ಜಾಸ್ತಿ ನೀರಲ್ವ, ಸೊ ಹಂಗಾಗ್ಬಿಟ್ಟು ಅವಳಿಗೆ ಸ್ವಲ್ಪ ಭಯ ಆಗಿರಬೇಕು. ಆದರೂ ನಮ್ಮ ಮನೆಯವ್ರು ಬಿಟ್ಟಿಲ್ಲ. ಸೊ ಕರ್ಕೊಂಡು ಹೋಗ್ತೀನಿ ಬಾ, ನಾನು ಇದ್ದೀನಿ, ಭಯ ಪಡ್ಬೇಡ ಅಂತ ಹೇಳ್ಬಿಟ್ಟು ಸೆಂಟ್ರಲ್ಲಿ ಕರ್ಕೊಂಡು ಹೋಗಿದ್ರು ಸ್ವಲ್ಪ ದೂರ. ಆದರೂ ಅವಳು ತುಂಬಾ ಅಳ್ತಾ ಇದ್ಲು, ತುಂಬ ಹೆದರ್ಕೊಂಡಿದ್ಲು ಅವಳು. ಬೇಡ ಪಾಪ ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಮತ್ತೆ ಕರ್ಕೊಬಂದರು. ನೋಡಿ ಹೆಂಗೆ ಅಳ್ತಾ ಇದ್ದಾಳೆ ಅವಳು. ಸೊ ಮಕ್ಕಳು ಇರೋದಕ್ಕೋಸ್ಕರ ನಾನೇನು ಆಟಾಡೋಕ್ಕಾಗಿಲ್ಲ. ಸೊ ಫೈನಲಿ ಇಲ್ಲಿ ನೋಡಿ ಮಕ್ಕಳು ಆಟಾಡ್ತಾಯಿದ್ರು. ಸೊ ಅವರು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅವ್ರು ಏನು ಆಟಾಡ್ತಿದ್ದಾರೋ ಅವ್ರನ್ನೆಲ್ಲ ಆಟಾಡಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಸೊ ಸೆಂಟ್ರಲ್ಲಿ ಏನೂ ಹೋಗೋಕ್ಕಾಗಿಲ್ಲ ನನಗೆ. ಸೊ ನಮ್ಮ ಮನೆಯವ್ರ ಮಾತ್ರ ಅಲ್ಲೆಲ್ಲ ದೊಡ್ಡ ಅಲೆಲ್ಲ ಬರ್ತಾಯಿತ್ತು. ಸೊ ನನಗೂ ಸ್ವಲ್ಪ ನೀರಂದ್ರೆ ಭಯನೇ ಸ್ವಲ್ಪ, ಹಂಗಾಗ್ಬಿಟ್ಟು ನಾನು ಹೋಗಿಲ್ಲ. ತುಂಬ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದು ಫ್ರೆಂಡ್ಸ್. ನಾವು ಇವಾಗ ಟೈಮ್ ಬಂದುಬಿಟ್ಟು 3 o'clock ಆಗಿದೆ. ಸೊ 3 o'clockವರೆಗೂ ಅಲ್ಲೇ ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು. ಸೊ ಮಧ್ಯಾಹ್ನ ಲಂಚ್ ಏನೂ ತಿಂದಿಲ್ಲ ನಾವು. ಸೊ ಬೇಗ 3 o'clock ಆಗಿದೆ ಸಾಕು ಅಂತ ಹೇಳ್ಬಿಟ್ಟು ಬೇಗ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬಿಟ್ಟು ಸೊ ನಾವು ಅಲ್ಲಿಂದ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಹೋಟ್ಲಿಗೆ ಬಂದ್ವಿ. ಸೊ ಅಲ್ಲಿ ಫಿಶ್ ಎಲ್ಲ ಇತ್ತು ಅಲ್ಲಿ. ಸೊ ಫಿಶ್ ಎಲ್ಲ ತುಂಬ ಫೇಮಸ್ ಅಲ್ವಾ. ಸೊ ಫಿಶ್ಶು ಟೈಮ್ ಅದು ಊಟ ಟೈಮೂ ಅಲ್ಲ ಏನಲ್ಲ, ಸುಮ್ಮನೆ ಬೇಡ ಗ್ಯಾಸ್ಟ್ರಿಕ್ ಆಗುತ್ತೆ ಈ ಟೈಮಲ್ಲಿ ತಿಂದರೆ ಅಂತ ಹೇಳ್ಬಿಟ್ಟು ನಾವು ತಿಂದಿಲ್ಲ ಊಟನ. ಸೊ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಬಿಟ್ಟು ಆಮೇಲೆ ನೈಟ್ ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ನಾವಲ್ಲಿ ನೂಡಲ್ಸ್ ತೊಗೊಂಡಿದ್ವಿ. ಬಟ್ ಅಷ್ಟೇ ಟೇಸ್ಟ್ ಏನೂ ಚೆನ್ನಾಗಿರಲಿಲ್ಲ. ಸ್ವಲ್ಪ ಲೈಟಾಗಿ ತಿಂದ್ಬಿಟ್ಟು ಮತ್ತು ಅಲ್ಲೇ ಬಿಟ್ವಿ ಎಲ್ಲನೂ. ಸೊ ಇಲ್ಲಿ ನೋಡಿ ಟ್ರೈನಲ್ಲಿ ಹೋಟ್ಲೆಲ್ಲ ಮಾಡಿದ್ದಾರೆ. ಸೊ ಮೇಲೆ ಎಲ್ಲ ಹೋಗ್ಬಿಟ್ಟು ಊಟ ತಿನ್ಕೋಬೋದು. ಅಲ್ಲಿ ನಾವೇನು ಹೋಗಿಲ್ಲ. ಸೊ ನಾವಿಲ್ಲೇ ಮಕ್ಕಳಿಗೆ ಮತ್ತೆ ಸ್ವಲ್ಪ ಲೇಟಾಗಿ ತಿಂದ್ಬಿಟ್ಟು ನನ್ನ ಮಗಳು ಪಾಪ್ಕಾರ್ನ್ ಬೇಕು ಅಂತ ಹೇಳ್ಬಿಟ್ಟು ಹೇಳೋದು. ಸ್ವಲ್ಪ ಅವಳಿಗೆ ಪಾಪ್ಕಾರ್ನ್ ಕೊಡಿಸ್ಬಿಟ್ಟು ಮತ್ತು ಐಸ್ ಕ್ರೀಮ್ ಎಲ್ಲ ಸ್ವಲ್ಪ ತಗೊಂಡು ಸೊ ಅಲ್ಲಿಂದ ನೆಕ್ಸ್ಟು ಬೇರೆ ಪ್ಲೇಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟೈಮ್ ಬಂದುಬಿಟ್ಟು 6:30 ಆಗಿತ್ತು. ಸೊ ಇಲ್ಲೇ ಲೇಟ್ ಆಗುತ್ತೆ ಮತ್ತು ಬೇರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬೇಕು ನೆಕ್ಸ್ಟ್ ಬಂದುಬಿಟ್ಟು ನಾವು. ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ನಾವಲ್ಲಿಂದ ಹೊರಟ್ವಿ ಐಸ್ ಕ್ರೀಮ್ ಎಲ್ಲ ತಗೊಂಡು. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.